ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅಂದ್ಕೊಂಡೀನಿ. ನಾನು ನೋಡ್ರಿ ಇವತ್ತು ಭಾಳ ದಿವಸ ಆಯ್ತು ನಾನು ಬ್ಲಾಗ್ಸ್ ಮಾಡೇ ಇಲ್ಲ. ಇವತ್ತು ಮಾಡೋಣಂತ ಅಂದ್ಕೊಂಡೀನಿ. ಸ್ವಲ್ಪ ಊರಿಗೆಲ್ಲ ಹೋಗಿದ್ದ, ಹಾಗಾಗಿ ಬ್ಲಾಗ್ಸ್ ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ಇವತ್ತು ಮಾಡತ್ತೀನಿ ನೋಡ್ರಿ, ಭಾಳ ದಿನ ಆದಮೇಲೆ. ಇವತ್ತು ಹೊರಗೆ ಹೊಂಟೀವಿ, ಸ್ವಲ್ಪ ಸುತ್ತಾಡ್ಕೊಂಡು ಬರೋಣಂತ. ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ಇರುತ್ತೆ. ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡ್ರಿ, ಸಪೋರ್ಟ್ ಮಾಡಿ ಗಾಯ್ಸ್. ಮತ್ತೆ ಸಿಗುವ. ನಮಸ್ಕಾರ. ಇವಾಗ ನೋಡ್ರಿ ನಾವು ಬಂದೀವಿ ವಿಶಾಲ್ ಮಾರ್ಟಿಗೆ. ನಮ್ಮ ಹಸ್ಬೆಂಡ್ ಸ್ವಲ್ಪ ಡೈಲಿ ಯೂಸಿಗೆ ಬಟ್ಟೆ ತಗೊಳ್ಳೋಣ ಅಂತ ಅಂದರು, ಹಾಗಾಗಿ ಬಂದಿದ್ವಿ. ಏನು ಬೇಕು? ಜ್ಯೂಸ್ ಆಮೇಲೆ ಕೊಡಿಸ್ತೀನಿ ಬಾ. ಸೆಕೆಂಡ್ ಮೇಲೆ ಹೋಗ್ಲತ್ತೀವಿ ನೋಡ್ರಿ, ಮೆನ್ ಸೆಕ್ಷನಿಗೆ. ನಮ್ಮ ಹಸ್ಬೆಂಡ್ ಬಟ್ಟೆ ತಗೋತಾರಂತ, ಹಾಗಾಗಿ ಹೊಂಟೀವಿ. ಅವ್ರ ಬಟ್ಟೆ ತಗೊಳ್ಳೋಣಂತ ಬಂದೀವಿ ನೋಡ್ರಿ. ಅದ್ರೊಳಗೆ ನಂದು ಕೃತಿದು ಬಟ್ಟೆನೇ ಜಾಸ್ತಿ ತಗೊಂಡ್ವಿ. ಕೊನೆಗೂ ನೋಡ್ರಿ ಬಿಲ್ಲಿಂಗ್ ಮಾಡ್ಸಕ್ಕೆ ಹೊಂಟೀವಿ. ಎಲ್ಲ ಬಟ್ಟೆನೂ ತೊಗೊಂಡಾಯಿತು, ಬಿಲ್ಲಿಂಗ್ನೂ ಆಯಿತು. ಟೋಟಲ್ 4300 ಏನೋ ಬಿಲ್ ಆಯ್ತು ನೋಡ್ರಿಪ್ಪ. ಏನೇನು ತೊಗೊಂಡೀನಿ ಅಂತ ತೋರಿಸ್ತೀನಿ ರೀ ಲಾಸ್ಟ್ ತನಕ ನೋಡಿ ಈ ಬ್ಲಾಗ್ನ. ನಾವು ಅಲ್ಲಿಂದ ಬರೋಷ್ಟೊತ್ತಿಗೆ 2 ಗಂಟೆ ಮೇಲೆ ಆಗಿತ್ತು ನೋಡ್ರಿ, 2:30 ಹಂಗೆ ಆಗ್ಲತ್ತಿತ್ತು. ಹಾಗಾಗಿ ಏನಾದ್ರು ತಿನ್ನೋಣ ಅಂತ KFC ಹೊಂಟೀವಿ ನೋಡ್ರಿ. ನಾವು ಬಂದಿರೋದು ಇಲ್ಲೇ ರಾಮಮೂರ್ತಿ ನಗರ್ KFCಗೆ ಬಂದೀವಿ ನೋಡ್ರಿ. ಆರ್ಡರ್ನು ಮಾಡಿದೇವಿ, ಬಿಲ್ ಪೇ ಮಾಡತ್ತಾರ ನಮ್ಮ ಹಸ್ಬೆಂಡು. ಫೈನಲಿ ನಮ್ಮ ಆರ್ಡರ್ ಬಂತು ನೋಡ್ರಿ. ತಿನ್ಕೊಂಡು ಮನೆಗೆ ಹೋದ್ವಿ. ಇವಾಗ ಏನೇನು ತೊಗೊಂಡಿನಂತ ತೋರಿಸ್ತೀನಿ ಬರ್ರಿ. ಇದು ಒಂದು ಟಾಪ್ ತೊಗೊಂಡು ನೋಡ್ರಿ, ಇದ್ರ ಪ್ರೈಸ್ ಬಂದುಬಿಟ್ಟು 499 ನೋಡ್ರಿ. ಮತ್ತು ಒಂದು ಟಿ ಶರ್ಟ್ನು ತೊಗೊಂಡಿನಿ, ಅದ್ರ ಪ್ರೈಸ್ ಬಂದುಬಿಟ್ಟು 199. ಮತ್ತು ಒಂದು ಜೀನ್ಸ್ ಮೇಲೆ ಒಂದು ಟಾಪ್ ತೊಗೊಂಡಿದ್ದೀನಿ, ಅದು ಬಂದು 299. ಮತ್ತು ಒಂದು ಟ್ರೌಸರ್ ಕೂಡ ತೊಗೊಂಡು ನೋಡ್ರಿ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದು ಒಂದು ತೊಗೊಂಡಿನಿ, ಬ್ಲ್ಯಾಕ್ ಕಲರು. ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಮತ್ತು ನನ್ನ ಚಿನ್ನಿಗೊಂದು ಡ್ರೆಸ್ನ ತೊಗೊಂಡಿನಿ. ಈ ಥರ ಡ್ರೆಸ್ ಅವಳ ಹತ್ರ ಇರಲಿಲ್ಲ, ಹಾಗಾಗಿ ತೊಗೊಂಡಿನಿ. ಇದ್ರ ಪ್ರೈಸ್ ಬಂದುಬಿಟ್ಟು 499 ನೋಡ್ರಿ. ಮತ್ತು ಇದು ಒಂದು ಸಿಂಪಲ್ ಡ್ರೆಸ್ ತೊಗೊಂಡಿನಿ, ಅದ್ರ ಪ್ರೈಸ್ ಬಂದುಬಿಟ್ಟು 399. ಮತ್ತು ಒಂದು ಶಾರ್ಟ್ಸ್ ತೊಗೊಂಡಿನಿ. ನಮ್ಮ ಹಸ್ಬೆಂಡ್ದು ಇದರಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಆಲ್ರೆಡಿ ನಾನು ವಿಡಿಯೋ ಮಾಡೋಷ್ಟೊತ್ತಿಗೆ ಅವರೆಲ್ಲ ಬಟ್ಟೆನೂ ಯೂಸ್ ಮಾಡ್ಕೊಂಡಿದ್ರು, ಹಾಗಾಗಿ ಅವ್ರದ್ದು ಬಟ್ಟೆ ತೋರ್ಸೋಕ್ಕಾಗಿಲ್ಲ ನೋಡ್ರಿ. ಅವ್ರನ್ನೂ ಜಾಸ್ತಿ ಏನು ತೊಗೊಂಡಿಲ್ಲ, ಕಡಿಮೆನೇ ತೊಗೊಂಡಿರೋದು. ಬಟ್ ಅದು ಆಲ್ರೆಡಿ ಯೂಸ್ ಮಾಡಿದ್ರಲ್ಲ, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಇದಾಗಿತ್ತು ನೋಡ್ರಿ ಇವತ್ತಿನ ಬ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮ್ಮ ಚಾನಲ್ನ. ಈವ್ನಿಂಗ್ ನೋಡ್ರಿ ಸುಜುಕಿ ಶೋರೂಮ್ಗೆ ಹೋಗಿದ್ವಿ ರೀ, ಯಾಕಂದರೆ ಸ್ಕೂಟಿ ತಗೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು, ಹಾಗಾಗಿ ಮೊನ್ನೆನೇ ನೋಡ್ಕೊಂಡು ಬಂದಿದ್ವಿ. ಇವತ್ತು ಬುಕ್ ಮಾಡಿ ಬರೋಣ ಅಂತ ಹೋಗ್ತಾಯಿದ್ದೀವಿ. ಫೈನಲಿ ಗಾಡಿನ ಬುಕ್ ಮಾಡಿ ಬಂದ್ವಿ ರೀ. ಡೆಲಿವರಿ ಕೊಡೋಕ್ಕೆ 20 ಡೇಸ್ ಆಗುತ್ತೆ ಮಿನಿಮಮ್ ಅಂತ ಹೇಳಿದ್ದಾರೆ, 15 to 20 ಡೇಸ್. ಈ ಬ್ಲಾಗ್ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ರೀಪಾ.